ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ರ್ಯಾಲಿ ಹೋಗ್ತಾ ಇದ್ದಾಗ ನಾವು ಮಾಡುವಂತಹ ಮಿಸ್ಟೇಕ್ಸ್ಗಳು ಜಾಸ್ತಿ, ಕರೆಕ್ಟ್ ಅಲ್ವಾ? ರ್ಯಾಲಿ ಹೋಗ್ಬೇಕಾದ್ರೆ ನಾವು ರನ್ನಿಂಗ್ ಸೈಡ್ ಅಲ್ಲಿ ನಾವು ಆವರೇಜ್ ಮಾಡೋದಿಲ್ಲ. ನಾವೇನ್ ಮಾಡ್ತೀವಿ, ಉಲ್ಟಾ ಆವರೇಜಿಂಗ್ ಬಗ್ಗೆ ಥಿಂಕ್ ಮಾಡ್ತೀವಿ. ಅಂದ್ರೆ ಮಾರ್ಕೆಟ್ ಫಾಲ್ ಆಗುತ್ತೆ. ನಮ್ಮ ತಲೆಯಲ್ಲಿ ಇರೋದು ಒಂದೇ, ಬೆಳಿಗ್ಗೆ ಫಸ್ಟ್ ಕ್ಯಾಂಡಲ್ ರೆಡ್ ಆಗಿದೆ, ಸೊ ಇವನಿಗ ಫಾಲ್ ಆಗ್ತಾನೆ. 25,000 ಸೈಕಾಲಜಿಕಲ್ ಲೆವೆಲ್, ಇವನ್ ಇಲ್ಲಿಂದ ಫಾಲ್ ಆಗ್ತಾನೆ. 25,050 ಮ್ಯಾಕ್ಸಿಮಮ್ ಸಪಾಲ್ ರೆಸಿಸ್ಟೆನ್ಸ್ ಇದೆ, ಇಲ್ಲಿಂದ ಫಾಲ್ ಆಗ್ತಾನೆ. ಇದಾದ್ಮೇಲಿಂದ ನೆಕ್ಸ್ಟ್ ಬಂತು, ಸೊ ಇಲ್ಲೊಂದು ಗ್ಯಾಪ್ ಏನಾರು ಫಿಲ್ ಆಗ್ಬೋದು. ಅದಾದ್ಮೇಲಿಂದ ಫಾಲ್ ಆಗ್ತಾನೆ. ನೋಡಿ, 2 ರೆಡ್ ಆಯ್ತು, ಬೀಳ್ತಾನೆ, ಇಲ್ಲಿಂದ ಆವರೇಜ್ ಮಾಡ್ತೀವಿ. ಸೊ ಈ ರೀತಿ ಆವರೇಜ್ ನಾವು ಪುಟ್ ಸೈಡ್ ಮಾಡ್ತಾ ಹೋಗ್ತಾ ಇರ್ತೀವಿ. ಯಾಕೆಂದ್ರೆ ನಮ್ಮ ತಲೆಯಲ್ಲಿ ಏನಂತ ಹೇಳಿದ್ರೆ, ಮೇಲ್ ಹೋಗೋ ಮಾರ್ಕೆಟ್ ಕೆಳಗ್ ಬರಬೇಕು, ಕೆಳಗ್ ಹೋಗೋ ಮಾರ್ಕೆಟ್ ಮೇಲ್ ಹೋಗ್ಬೇಕು. ಇಷ್ಟೇ ರಿಟೇಲರ್ಸ್ ಗಳಿಗೆ ಗೊತ್ತಿರುವಂತದ್ದು. ಸೊ ಆಗ ಏನಾಗುತ್ತೆ, ಮಾರ್ಕೆಟ್ ಒಂದು ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರು ನಾವು ಆ ಡೈರೆಕ್ಷನ್ ನ ವಿರುದ್ಧ ಡೈರೆಕ್ಷನ್ ಅಲ್ಲಿ ಕೂತ್ಕೊಂಡು ನಾವು ಟ್ರೇಡ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಟ್ರೇಡ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಆವರೇಜ್ ಮಾಡ್ತಾ ಹೋಗೋದ್ರಿಂದ ಏನಾಗುತ್ತೆ, ನಮ್ಮ ಲಾಸ್ ದೊಡ್ಡ ಲಾಸ್ ಆಗುತ್ತೆ, ಬಿಗ್ ಲಾಸ್ ಆಗುತ್ತೆ. ಅದಕ್ಕೆ ಹೇಳುದು, ಟ್ರೇಡಿಂಗ್ ಅಲ್ಲಿ ನಮಗೆ 3 ರೀತಿದು ಓಕೆ. ಯಾವುದು? ಸ್ಮಾಲ್ ಪ್ರಾಫಿಟ್, ಒಂದು ಚಿಕ್ಕ ಪ್ರಾಫಿಟ್ ಆದ್ರೂ ಪರವಾಗಿಲ್ಲ, ದಿನಕ್ಕೊಂದು 10 ಪಾಯಿಂಟ್ 20 ಪಾಯಿಂಟ್ ಹಿಡಿಯುವಂತಹ ಚಿಕ್ಕ ಪ್ರಾಫಿಟ್ ಮಾಡಿದ್ರು ಓಕೆ. ಅಥವಾ ಒಂದು ಬಿಗ್ ಪ್ರಾಫಿಟ್, ಓಕೆ ನಾವೇನೋ ಇವತ್ತು ಚೆನ್ನಾಗಿತ್ತು, ನಾನು ತಕೊಂಡು ಇಟ್ಟಿದ್ದೆ, ನಾನು ಸ್ಟಾಪ್ ಲಾಸ್ ಇಡುವುದ್ರೊಳಗೆ ಅದು ಮುಂದೋಯ್ತು, ಅದಾದ್ಮೇಲೆ ಸ್ಟಾಪ್ ಲಾಸ್ ಅನ್ನು ಮುಂತಂದೆ, ಕೊನೆಗೆ ಅದು ರನ್ ಆಗ್ತಾನೆ ಇತ್ತು, ಸೊ ನಾನು ರ್ಯಾಲಿ ಫುಲ್ ಹಿಡಿಯಕ್ಕೆ ಅನುಕೂಲ ಆಯ್ತು, 100 ಪಾಯಿಂಟ್ ಕೊಡ್ತು, ಬಿಗ್ ಪ್ರಾಫಿಟ್ ಆಯ್ತು, ವೆರಿ ಗುಡ್, ಸೂಪರ್. ಅಥವಾ ನಾನೇನು ತಗೊಂಡೆ, ಸಡನ್ ಆಗಿ ವಾಪಸ್ ಬಂತು, ನಾನು 20 ಪಾಯಿಂಟ್ ಸ್ಟಾಪ್ ಲಾಸ್ ಕೊಟ್ಬಿಟ್ಟು ಇವತ್ತಿನ ಡೇ ಅನ್ನ ಕ್ಲೋಸ್ ಮಾಡಿದೆ, ಸೊ ನನಗೆ ಸ್ಮಾಲ್ ಲಾಸ್ ಅಲ್ಲಿ ಇವತ್ತಿನ ಡೇ ಕಂಪ್ಲೀಟ್ ಆಯ್ತು. ಇದು ಓಕೆ. ಸ್ಮಾಲ್ ಲಾಸ್ ಆದ್ರೂ ಪರವಾಗಿಲ್ಲ, ಅಥವಾ ಸ್ಮಾಲ್ ಪ್ರಾಫಿಟ್ ಆದ್ರೂ ಪರವಾಗಿಲ್ಲ, ಬಿಗ್ ಪ್ರಾಫಿಟ್ ಆದ್ರೂ ಪರವಾಗಿಲ್ಲ, ಆದ್ರೆ ಬಿಗ್ ಲಾಸ್ ಆಗ್ಬಾರ್ದು. ಬಿಗ್ ಲಾಸ್ ಅಂದ್ರೆ ಏನು? ಬಿಗ್ ಲಾಸ್ ಅಂತ ಹೇಳಿದ್ರೆ, ನಿಮ್ಮ ಕ್ಯಾಪಿಟಲ್, ಫಾರ್ ಎಕ್ಸಾಂಪಲ್ 25,000 ರೂಪಾಯಿ ಕ್ಯಾಪಿಟಲ್ ಇದೆ. 25,000 ರೂಪಾಯಿ ಕ್ಯಾಪಿಟಲ್ ಅಲ್ಲಿ ನೀವು ಒಂದು ಲಾಟ್ ಅಲ್ಲಿ ಬೈ ಮಾಡಿ 20 ಪಾಯಿಂಟ್ ನೀವು ಸ್ಟಾಪ್ ಲಾಸ್ ಕೊಟ್ರು, ನಿಮಗೆ ಲಾಸ್ ಆಗೋದೆಷ್ಟು? 1,500 ರೂಪಾಯಿ. 1,500 ರೂಪಾಯಿ ಅಂತ ಹೇಳಿದ್ರೆ ನಿಮ್ಗೆ ಅದು ಆವರೇಜ್ ಆಗಿ ಎಷ್ಟು ಬರುತ್ತೆ? 5% ಬರುತ್ತೆ. 5 to 6% ನಿಮಗೆ ಲಾಸ್ ಬರುತ್ತೆ, ಕರೆಕ್ಟಾ? ಅದೇ ರೀತಿಯಲ್ಲಿ ನೀವು 20 ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ರು ನಿಮ್ಗೆ 5 to 6% ಪ್ರಾಫಿಟ್ ಬರುತ್ತೆ. ಇದು ಓಕೆ ಅಲ್ವಾ? ಆದ್ರೆ ನಾವೇನ್ ಮಾಡಬಾರ್ದು, 25,000 ರೂಪಾಯಿ ಕ್ಯಾಪಿಟಲ್ ಇಟ್ಕೊಂಡು 12,000 ರೂಪಾಯಿ ಲಾಸ್ ಮಾಡೋದು, 8,000 ರೂಪಾಯಿ ಲಾಸ್ ಮಾಡೋದು. ಇಷ್ಟು ಯಾಕೆ? ಜಸ್ಟ್ ಒಂದು 5,000 ರೂಪಾಯಿ ಅಥವಾ 4,000 ರೂಪಾಯಿ ಲಾಸ್ ಮಾಡಿದ್ರು ಅದು ಯೂಜ್ ಲಾಸ್. ಯಾಕೆ ಯೂಜ್ ಲಾಸ್? ಇದು 15% ಆಗೋಗುತ್ತೆ. ನಾವು ಯಾವತ್ತು ಏನಾಗುತ್ತೆ, ನಾವು ಟ್ರೇಡಿಂಗ್ ಅಲ್ಲಿ ನಾವು ಪರ್ಸೆಂಟೇಜ್ ಅನ್ನ ಲೆಕ್ಕ ಮಾಡೋದಿಲ್ಲ, ನಾವು ಖಾಲಿ ಅಮೌಂಟ್ ನೋಡ್ತೀವಿ. ಇವತ್ತು 4,000 ರೂಪಾಯಿ ಲಾಸು, ಇವತ್ತು 1,500 ರೂಪಾಯಿ ಲಾಸು. ಯಾಕೆಂದ್ರೆ ನಾವೀಗ ದೊಡ್ಡ ದೊಡ್ಡ ಲಾಟ್ ಅನ್ನ ಅಥವಾ ಏನೋ ಸಾಲ ಮಾಡಿ ತಂದಾಗಿ ದೊಡ್ಡ ದೊಡ್ಡ ಕ್ಯಾಪಿಟಲ್ ಅಲ್ಲಿ ಎಲ್ಲ ಟ್ರೇಡ್ ಮಾಡಿರ್ತೀವಿ. ಅವಾಗ ನಾವು ಅಲ್ಲಿ 1,50,000, 50,000, 60,000 ರೂಪಾಯಿ ಎಲ್ಲ ಲಾಸ್ ಕೊಟ್ಟಿರ್ತೀವಿ. ಅದೇ ಮೈಂಡ್ ಸೆಟ್ ಅಲ್ಲಿ ನಾವ್ ಏನ್ ಮಾಡ್ಬಿಡ್ತೀವಿ, 60,000 ರೂಪಾಯಿ ಲಾಸ್ ನೋಡಿದೀನಿ, ಇದೆಲ್ಲ ಲಾಸ್ ದೊಡ್ಡ ವಿಷಯ ಅಲ್ಲ ಅಂತ 4,000 ರೂಪಾಯಿ ಲಾಸ್ ಅನ್ನು ಒಪ್ಕೊಳ್ತೀವಿ. ಆದ್ರೆ ಇದು 4,000 ರೂಪಾಯಿ ಲಾಸು ನಮ್ಮಲ್ಲಿರುವಂತಹ ಕ್ಯಾಪಿಟಲ್ 25,000 ಲೆಕ್ಕ ಹಾಕಿದಾಗ ಅದು 15% ಆಗೋಗುತ್ತೆ. ನಾವು ಅದನ್ನ ಲೆಕ್ಕನೇ ಇಡೋದಿಲ್ಲ. ಅದಕ್ಕೆ ಯಾವತ್ತು ನಾವು ಪ್ರಾಫಿಟ್ ಅಥವಾ ಲಾಸ್ ಅನ್ನ ನಾವು ಪರ್ಸೆಂಟೇಜ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಕ್ ಕೂತ್ರೆ ನಾವು ದೊಡ್ಡ ದೊಡ್ಡ ಲಾಸ್ ಅನ್ನ ಮಾಡಕ್ ಹೋಗಲ್ಲ. ಸೊ ಏನಕ್ಕೆ ಇವರೆಲ್ಲ ಉಲ್ಟಾ ಕೂತ್ಕೊಳಕ್ ಟ್ರೈ ಮಾಡ್ತೀವಿ ಅಂತ ನೋಡಿದ್ರೆ, ರಿಟೇಲರ್ಸ್ ಯಾಕೆ ಉಲ್ಟಾ ಕೂತ್ಕೊಬೇಕಂದ್ರೆ, ನಮಗ್ ಗೊತ್ತಿರೋದು ಅಷ್ಟೇ, ಮಾರ್ಕೆಟ್ ಒಂದೇ ಸಲ ಮೇಲ್ ಹೋಗಲ್ಲ, ಮಾರ್ಕೆಟ್ ಒಂದೇ ಸಲ ಬೀಳಲ್ಲ. ಬೀಳೋ ಮಾರ್ಕೆಟ್ ಮೇಲೋಗುತ್ತೆ, ಮೇಲೋಗೋ ಮಾರ್ಕೆಟ್ ಬೀಳುತ್ತೆ ಅಂತ. ಅದು ಬೀಳುತ್ತೆ ಅಂತ ಗೊತ್ತು, ಆದ್ರೆ ಎಷ್ಟು ಬೀಳುತ್ತೆ ಅಂತ ಗೊತ್ತಿಲ್ಲ, ಎಷ್ಟುವರೆಗೆ ಬೀಳುತ್ತೆ, ಎಲ್ಲಿ ಬೀಳದೆ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಸೊ ಅಂತ ಟೈಮಲ್ಲಿ ನಾವೇನ್ ಮಾಡ್ಬಿಡ್ತೀವಿ, ನಾವು ಅದನ್ನ ಆವರೇಜ್ ಮಾಡಕ್ ಹೋಗ್ತೀವಿ. ನೋಡಿ, ಇಲ್ಲಿ ಇನ್ನು 1, 2, 3 ಕ್ಯಾಂಡಲ್ ಆಗ್ತಿದ್ದಂಗೆ, ಒಂದು ರೆಡ್ ಬರ್ತಿದ್ದಂಗೆ ನಮ್ಮ ತಲೆಯಲ್ಲಿ ಇನ್ ಮಾರ್ಕೆಟ್ ಫಾಲ್ ಆಗುತ್ತೆ. ಓಕೆನಾ? ತಿರ್ಗಾ 1, 2, 3 ಗ್ರೀನ್ ಆಯ್ತು, ಇಲ್ಲ ಈಗ ಫಾಲ್ ಆಗುತ್ತೆ. ಅದು ಸರಿಯಾಗಿ 3 ಗ್ರೀನ್ ಆಯ್ತು, ಇನ್ ಫಾಲ್ ಆಗುತ್ತೆ. ಇದೀಗ ಡಬಲ್ ಟಾಪ್ ಮಾಡಿ ಫಾಲ್ ಆಗುತ್ತೆ. ನಮ್ಮ ತಲೆಯಲ್ಲಿ ಇರೋದು ಒಂದೇ, ಪುಟ್ಟು ತಗೊಬೇಕು, ಪುಟ್ ಎಲ್ಲಿ ತಗೊಬೇಕು. ಪುಟ್ ರೇಟ್ ಏನಾಗುತ್ತೆ, ನಾವು ಬೆಳಿಗ್ಗೆ ನೋಡಿದಂತಹ ಪುಟ್ ರೇಟು ಹೋಗ್ತಾ ಹೋಗ್ತಾ ಏನಾಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಪುಟ್ ತೆಗೆದು ನೋಡಿದ್ರೆ ಬೆಳಿಗ್ಗೆ ಅದು ಎಷ್ಟರಲ್ಲಿ ಇರುತ್ತೆ, 100, 110 ಈ ರೇಂಜ್ ಅಲ್ಲಿ ಇತ್ತು, ಕರೆಕ್ಟ್ ಅಲ್ವಾ? 80, 85 ಇದೆ. ಹೋಗ್ತಾ ಹೋಗ್ತಾ ಏನಾಯ್ತು, ಕಮ್ಮಿ ಆಗ್ತಾ ಬಂತು, 64ಕ್ಕೆ ಬಂತು. ಇಲ್ಲಿ ಗ್ರೀನ್ ಆದಾಗ ಎಷ್ಟು ಬಂತು, 49, 50ಕ್ಕೆ ಬಂತು. ಆಗ ನಮ್ ತಲೆಯಲ್ಲಿ ಏನ್ ಬಂತು, 50 ರೂಪಾಯಿಲಿದೆ, ಅವಾಗ ಅಲ್ಲಿ 100 ರೂಪಾಯಿವರೆಗೆ ಇತ್ತು. ಒಂದ್ಸಲಿ ಮೇಲ್ ಬಂದ್ರು ನಮ್ಗೆ 100 ರೂಪಾಯಿವರೆಗೆ ಬರುತ್ತೆ, ಕರೆಕ್ಟಾ?
ನಾವ್ ಇಲ್ಲಿ ಗ್ರೀನ್ ಆಗ್ತಿದ್ದಂಗೆ ನಾವು ಪುಟ್ಟಲ್ಲಿ ಬಂದ್ಬಿಡ್ತೀವಿ. ಇದೇನ್ ಮಾಡುತ್ತೆ ನಮ್ಮನ್ನ ಸಿಕ್ಕಾಪಟ್ಟೆ ಲಾಸ್ ಮಾಡಿಸ್ತಾ ಹೋಗುತ್ತೆ ಅಂಡ್ ಆವರೇಜ್ ಮಾಡಿಸ್ತಾ ಹೋಗುತ್ತೆ. ಲೈಕ್ ನಾವೀಗ ಇಲ್ಲಿ ಫಸ್ಟ್ ತಗೊಳ್ಳಿಲ್ಲ, ನೆಕ್ಸ್ಟ್ ಇಲ್ಲಿ ಒಂದು ಗ್ರೀನ್ ಆದಾಗ ತಗೊಂಡ್ವಿ. ಒಂದು ಗ್ರೀನ್ ಆದಾಗ ನಮ್ಗೆ ಅದು ಎಷ್ಟು ರೇಟ್ ಅಲ್ಲಿ ಇತ್ತು, ಆವರೇಜ್ ಆಗಿ ಇಲ್ಲಿ 70 ರೂಪಾಯಿ ಇತ್ತು. 70 ರೂಪಾಯಿಗೆ ನಾವು ತಗೊಂಡ್ವಿ, ಮಾರ್ಕೆಟ್ ಮುಂದೋಗಿಲ್ಲ. ನೆಕ್ಸ್ಟ್ ನಾವ್ ಏನ್ ಮಾಡ್ತೀವಿ, ನೆಕ್ಸ್ಟ್ ಗ್ರೀನ್ ಆದಾಗ ನೋಡ್ತೀವಿ, ಏನ್ ಗ್ರೀನ್ ಆದಾಗ ನೋಡ್ತೀವಿ 50 ತಿರ್ಗಾ ಆವರೇಜ್ ಮಾಡ್ತೀವಿ. ಓಕೆನಾ, ಆವರೇಜ್ ಮಾಡಿದ ನಂತರ ಈಗ ಏನಾಯ್ತು, ಇಲ್ಲಿ ಒಂದು ಲಾಟ್ ತಗೊಂಡಿರ್ತೀವಿ, 50 ಬರ್ತಿದೆ, ನಮ್ಮದು 25,000 ರೂಪಾಯಿ ಅಕೌಂಟ್ ಅಲ್ಲಿ ಇದ್ರೆ 50 2 ಲಾಟ್ ಆಡ್ ಮಾಡ್ತೀವಿ. ಅಂದ್ರೆ ನಮ್ ಲೆಕ್ಕದಲ್ಲಿ ಏನಂತ ಹೇಳಿದ್ರೆ ಆಗ ಬೇಗ ಬಂದ್ರೆ 10 ಪಾಯಿಂಟ್ ಬಂದ್ರು ಸಹ ನಮ್ದು ಲಾಸ್ ಕವರ್ ಆಗುತ್ತೆ ಅನ್ನೋ ಮೈಂಡ್ ಸೆಟ್. ತಿರ್ಗಾ ನೆಕ್ಸ್ಟ್ ಒಂದು ಗ್ರೀನ್ ಆದಾಗ 26-27 ರೂಪಾಯಿಯಲ್ಲಿ ತಿರ್ಗಾ ಒಂದು 4 ಲಾಟ್ ಆಡ್ ಮಾಡ್ತೀವಿ. ಯಾಕೆ, ನಮ್ ಲೆಕ್ಕದಲ್ಲಿ ಇದು ಆವರೇಜ್ ಆಗಿದೆ, ಸೊ ಈಗ ನಮ್ಗದು ಜಾಸ್ತಿ ಹೋಗುತ್ತೆ ಅಂತ. ಕರೆಕ್ಟಾ, ಟೋಟಲಿ 7 ಲಾಟ್ಸ್ ಆಗಿರುತ್ತೆ. ಇಲ್ಲಿ ಆವರೇಜ್ ಪ್ರೈಸ್ ಏನಾಗಿರುತ್ತೆ, 147 ರೂಪಾಯಿ ಡಿವೈಡೆಡ್ ಬೈ 7 ಅಂದ್ರೆ ಒಂದು 25 ರೂಪಾಯಿ ಏನಾರ ಬಂದಿರುತ್ತೆ, 25-30 ರೂಪಾಯಿ ಬಂದಿರುತ್ತೆ. ಈಗ ನಾವು ಕೊಟ್ಟಿದ್ದಿಲ್ಲ 10 ರೂಪಾಯಿ, 25 ತಗೊಂಡು 18 ಕ್ಲೋಸ್ ಆದಾಗ 18 7 ರೂಪಾಯಿ ಕೊಟ್ಟಿವಿ. ಅದೇ 7 ರೂಪಾಯಿ 7 ಲಾಟ್ ಅಲ್ಲಿ ಕೊಟ್ಟಿದೀವಿ. 7 ಲಾಟ್ ಅಲ್ಲಿ 7 ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ಆವರೇಜ್ ಆಗಿ 675 ಇಂಟು 7 ಅಂದ್ರೆ ಕಮ್ಮಿ 7 49 5,000 ರೂಪಾಯಿವರೆಗೆ ಲಾಸ್ ಆಯ್ತು. ಅಪ್ರಾಕ್ಸಿಮೇಟ್ ಆಗಿ 5,000 ರೂಪಾಯಿ ಲಾಸ್ ಆಯ್ತು. ಕರೆಕ್ಟಾ, ನಾವು ಅದೇ ಫಸ್ಟ್ ಲಾಟ್ ಅನ್ನೇ ಇಟ್ಕೊಂಡು ಕೊನೆಗೆ ನಾವು ಬಿಟ್ಟಿದ್ರು 20 ರೂಪಾಯಿಗೆ, 50 ರೂಪಾಯಿಲಿ ಏನಾಗ್ತಿತ್ತು, 3,750 ರೂಪಾಯಿ ಲಾಸ್ ಆಗ್ತಿತ್ತು. ಈಗ ನಾವು ಆವರೇಜ್ ಮಾಡಕ್ ಹೋಗಿ ಏನಾಯ್ತು, ಲಾಸ್ ಜಾಸ್ತಿ ಆಯ್ತು. ಅಂಡ್ ನಮ್ಗೆ ಈಗ ಏನ್ ತಲೆಯಲ್ಲಿ 25,000 ರೂಪಾಯಿಲಿ ನಾವು 5,000 ರೂಪಾಯಿ ಕೊಟ್ಟಿದೀವಿ ಅಂದ್ರೆ ಇಟ್ ಇಸ್ ಮೋರ್ ದೆನ್ 25%. ಕರೆಕ್ಟ್ ಅಲ್ವಾ, 25% ನಾವು 20% ವರೆಗೆ ನಾವು ಲಾಸ್ ಕೊಟ್ಟಿದೀವಿ. 20% ನಾವು ಪ್ರಾಫಿಟ್ ಮಾಡಲ್ಲ, ಲಾಸ್ ಕೊಡಕ್ ರೆಡಿ ಇರ್ತೀವಿ. ಸೊ ಅದಕ್ಕೆ ನಾನು ಏನ್ ಹೇಳೋದು, ನೀವು ಡೈರೆಕ್ಷನ್ ನಿಮಗೆ ಗೊತ್ತಿತ್ತಂತಾದ್ರೆ ನೀವು ಆ ಡೈರೆಕ್ಷನ್ ಸೈಡ್ ಅಲ್ಲಿ ನೀವು ಅದಕ್ಕೆ ಬೇಕಾಗುವಂತಹ ಆವರೇಜಿಂಗ್ ಮಾಡಿ ಡೈರೆಕ್ಷನ್ ಸೈಡ್ ಅಲ್ಲಿ, ಅವಾಗ ನಿಮ್ಗೆ ಏನಷ್ಟು ಲಾಸ್ ಆಗಲ್ಲ. ಅದೇ ಬಿಟ್ಟು ಡೈರೆಕ್ಷನ್ ಉಲ್ಟಾ ಸೈಡ್ ಮಾತ್ರ ನೀವು ಮಾಡಕ್ ಹೋಗ್ಬೇಡಿ. ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ನೋಡಿ, ಇವತ್ತಿನ ನಮ್ಮ ಡೈರೆಕ್ಷನ್ ಏನು, 12 ಗಂಟೆಗಿಂತ ಮೇಲಿದೆ, 15 ನಿಮಿಷಕ್ಕಿಂತ ಮೇಲಿದೆ. ನಾವು ಏನ್ ನೋಡ್ಬೇಕು, ಸಿ ನೋಡ್ಬೇಕು. ಸಿ ಎಲ್ಲಿ ಬರುತ್ತೋ ಅಲ್ಲಿ ತಗೊಳ್ತಾ ಹೋಗಿ, ಅವಾಗ ನಿಮ್ಗೆ ಏನಾಗುತ್ತೆ, ಅದು ಆವರೇಜಿಂಗ್ ಅಲ್ಲಿ ನಿಮ್ಗೆ ಪ್ರಾಫಿಟ್ ಆಗುತ್ತೆ. ನೀವು ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಉಲ್ಟಾ ಥಿಂಕಿಂಗ್ ಮಾಡ್ಬೇಕು. ಏನ್ ಉಲ್ಟಾ ಥಿಂಕಿಂಗು, ಈಗ ನಮ್ ಡೈರೆಕ್ಷನ್ ಗೊತ್ತಾಯ್ತು, ಸಿ ಯಾವ್ದೆಲ್ಲ ರೆಡ್ ಕ್ಯಾಂಡಲ್ ಬ್ರೇಕ್ ಆಗುತ್ತೋ ಆ ಬ್ರೇಕ್ಔಟ್ ಅಲ್ಲಿ ನಾವು ಎಂಟ್ರಿ ನೋಡಿ. ಫಸ್ಟ್ ರೆಡ್ ಬ್ರೇಕ್ ಆಯ್ತು, ಎಂಟ್ರಿ. ನೆಕ್ಸ್ಟ್ ರೆಡ್, ಸೆಕೆಂಡ್ ರೆಡ್, ಇದು ಬ್ರೇಕ್ಔಟ್ ಅಲ್ಲಿ ಎಂಟ್ರಿ. ಓಕೆನಾ, ತಿರ್ಗಾ ಇಲ್ಲಿ ರೆಡ್ ಆಯ್ತು, ಈ ರೆಡ್ ಬ್ರೇಕ್ಔಟ್ ಅಲ್ಲಿ ಎಂಟ್ರಿ. ಓಕೆನಾ, ಅದಾದ್ಮೇಲೆ ನೆಕ್ಸ್ಟ್ ತಿರ್ಗಾ ಮೇಲ್ ತಗೊಂಡೋಗಿ, ಅದಕ್ಕಿಂತ ನೆಕ್ಸ್ಟ್ ಯಾವ ರೆಡ್ ಬರುತ್ತೋ ಈ ರೆಡ್ ಬ್ರೇಕ್ ಆಗಿದ್ರೆ ಎಂಟ್ರಿ. ಸೊ ಈ ರೀತಿ ಎಂಟ್ರಿ ತಗೊಳ್ತಾ ಹೋದಾಗ ನಿಮ್ಗೆ ಏನಾಗುತ್ತೆ, ಲಾಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 158 ಆದ್ರೆ ಇಲ್ಲೇನಾಯ್ತು, ರೆಡ್ಡಿಗೆ ಇದು 199 200 ರೂಪಾಯಿ ಆಯ್ತು. ಅದಾದ್ಮೇಲೆ ಏನಾಯ್ತು, ಇದು ಅದಕ್ಕಿಂತ ಮೇಲೆ 239, ಕರೆಕ್ಟಾ, ಅದಕ್ಕಿಂತ ಮೇಲೆ ಅಲ್ಲೂ ಇದು ಆವರೇಜ್ ಆಗ್ತಾ ಹೋದ್ರು ನಿಮ್ಗೆ ಅದು ಪ್ರಾಫಿಟ್ ಅಲ್ಲೇ ನೀವು ಇರ್ತೀರಿ. ಸೊ ರನ್ನಿಂಗ್ ಕ್ಯಾಂಡಲ್ ಅಲ್ಲಿ ನೀವು ಪ್ರಾಫಿಟ್ ಅಲ್ಲಿ ಇರ್ಬೋದು, ರನ್ನಿಂಗ್ ಡೈರೆಕ್ಷನ್ ಅಲ್ಲಿ. ಅವಾಗ ನಿಮ್ಗೆ ಪ್ರಾಫಿಟ್ ಅಲ್ಲಿ ಇರುತ್ತೆ 158 ಪ್ಲಸ್ 199 ಪ್ಲಸ್ 238. ಮೂರನ್ನ ಆವರೇಜ್ ಮಾಡಿ ನೋಡಿದಾಗ ಮೂರಲ್ಲೂ ಒಂದೊಂದು ಲಾಟ್ ತಗೊಂಡ್ರು ನಿಮ್ಮ ರೇಟ್ 198 ಇದೆ. ಕ್ಲೋಸ್ ಆದಾಗ 298, 100 ಪಾಯಿಂಟ್ ಸಿಕ್ತು 3 ಲಾಟ್ ಅಲ್ಲಿ. ಕರೆಕ್ಟ್ ಅಲ್ವಾ, ಇದು ನಿಮ್ಗೆ ಪ್ರಾಫಿಟ್ ಚೆನ್ನಾಗಿ ಕೊಡುತ್ತೆ. ಆವರೇಜಿಂಗ್ ಇರೋದು ಖಾಲಿ ಪ್ರಾಫಿಟ್ ಸೈಡ್ ಅಲ್ಲಿ ಆವರೇಜ್ ಮಾಡ್ಲಿಕ್ಕೆ. ಲಾಸ್ ಅಂದ್ರೆ ಲಾಸ್ ಯಾಕೆ, ಈಗ ನೋಡಿ ಸ್ಟಾಪ್ ಲಾಸ್ ನಾವ್ ಯಾಕೆ ಇರ್ತೀವಿ, ನಮ್ ಡೈರೆಕ್ಷನ್ ಉಲ್ಟಾ ಆಯ್ತು ಅಂದ್ರೆ ನಾವು ಸ್ಟಾಪ್ ಲಾಸ್ ಕೊಟ್ಟು ಹೊರಗೆ ಬರ್ತೀವಿ. ತಿರ್ಗಿ ಅಲ್ಲಿ ಏಕೆ ಆವರೇಜ್ ಮಾಡೋದು, ಅಲ್ಲಿ ಆವರೇಜ್ ಮಾಡಿ ಏನ್ ಸಿಗುತ್ತೆ. ಕರೆಕ್ಟ್ ಅಲ್ವಾ, ಅಂದ್ರೆ ನಮ್ಗೇನು ನಾವು ತಗೊಂಡಿದ್ದೇ ಸಕ್ಸಸ್ ಆಗ್ಬೇಕು ಅನ್ನೋ ಮೈಂಡ್ ಸೆಟ್ ಇದ್ರೆ ಮಾತ್ರ ನಾವೆಲ್ಲ ಆವರೇಜ್ ಮಾಡಕ್ ಹೋಗ್ತೀವಿ. ಆ ಮೈಂಡ್ ಸೆಟ್ ಒಳ್ಳೇದಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.